ಜೈಲಲ್ಲಿರುವ ದರ್ಶನ್ಗೆ ಕುಚುಕು ಗೆಳೆಯನಿಂದಲೇ ಕಂಟಕ ಎದುರಾಗುತ್ತಾ? ಕೊಲೆ ಆರೋಪಿ ದಚ್ಚುಗೆ ಸ್ನೇಹಿತನ ಹೇಳಿಕೆ ಸಂಕಷ್ಟ ತಂದಿಡುತ್ತಾ? ನಟ ಚಿಕ್ಕಣ್ಣನಿಂದ 164 ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಜಡ್ಜ್ ಎದುರು ಕರೆದೊಯ್ದು ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಹಿಂದಿನ ದಿನ ದರ್ಶನ್ ಜೊತೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ಚಿಕ್ಕಣ್ಣ. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ದಚ್ಚು ಜೊತೆ ಚಿಕ್ಕಣ್ಣ ಇದ್ರು. ಪಾರ್ಟಿಯ ಬಳಿಕ ಪಟ್ಟಣಗೆರೆ ಶೆಡ್ಡಿಗೆ ನಟ ದರ್ಶನ್ ಹೋಗಿದ್ದರು. ರೆಸ್ಟೋರೆಂಟ್ನಲ್ಲಿದ್ದಂಥ ವೇಳೆ ನಡೆದ ಸಂಭಾಷಣೆಯ ಬಗ್ಗೆ ತನಿಖೆ ಆಗಿದೆ. ಘಟನೆ ಸಂಬಂಧ ಚಿಕ್ಕಣ್ಣ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಮರ್ಡರ್ ಕೇಸ್ ಸಂಬಂಧ ಇದೀಗ 164 ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಚಿಕ್ಕಣ್ಣ ಈ ಹಿಂದೆ ಎಲ್ಲ ಘಟನೆ ಆಯ್ತಲ್ಲ, ಹೊಡಿ ಬಡಿ ಆಯ್ತಲ್ಲ, ಅದಕ್ಕಿಂತ ಮುಂಚೆ ಇದೇ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಒಂದು ಮಧ್ಯಾಹ್ನ ಪಾರ್ಟಿ ಮಾಡ್ಕೊಂಡಿದ್ರು. ಊಟಕ್ಕೆ ಅಂತ ಹೋಗಿದ್ರು, ಲಂಚ್ಗೆ ಅಂತ ಹೋಗಿದ್ರು. ಅದಾದ ಬಳಿಕ ಚಿಕ್ಕಣ್ಣ ಹೇಳೋ ಪ್ರಕಾರ ನಾನು ಅಲ್ಲಿಂದ ಹೋಗಿದ್ದೀನಿ ವಾಪಸ್ಸು ಅಂತ, ನನಗೆ ಗೊತ್ತಿಲ್ಲ ಆ ನಂತರ ಏನಾಯಿತು ಅಂತ. ಆದರೆ ಈ ಪಾರ್ಟಿಯಲ್ಲಿ ಹೊಡಿ ಬಡಿ ಬಗ್ಗೆ ಏನಾದರೂ ಚರ್ಚೆ ಆಗಿತ್ತಾ? ಸಾಯಂಕಾಲ ಹೀಗಾಗತ್ತೆ ಅನ್ನೋದ್ರ ಬಗ್ಗೆ ದರ್ಶನ್ ಏನಾದರೂ ಹೇಳಿದ್ರಾ? ಈ 164 ಹಾಗಾದರೆ ಚಿಕ್ಕಣ್ಣ ಏನು ಹೇಳಿರ್ಬೋದು? ಮಂಜುನಾಥ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಮಂಜುನಾಥ್, 164ನ ಅಡಿಯಲ್ಲಿ ಹೇಳಿಕೆ ದಾಖಲಿಸ್ಕೊಂಡಿದ್ದಾರೆ ಚಿಕ್ಕಣ್ಣ ಅವ್ರದ್ದು. ಚಿಕ್ಕಣ್ಣ ಏನು ಹೇಳಿರ್ಬೋದು ಅಂತ, ಇದರಿಂದ ಸಂಕಷ್ಟ ಯಾಕೆ ದರ್ಶನ್ಗೆ? ಹೊಸದೇನು ಜೂನ್ 8ನೇ ತಾರೀಕು ನಡೆದಂಥ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ದರ್ಶನ್ ಬಂಧನ ಆದಂಥ ಬೆನ್ನಲ್ಲೇ ಆತನ ಒಂದು ಡೀಟೇಲ್ಸನ್ನು, ಅಂದರೆ CDR ಡೀಟೇಲ್ಸ್ ಇರ್ಬೋದು, ಜೊತೆಗೆ ಕೊಲೆಯಾದ ದಿನ ದರ್ಶನ್ ಎಲ್ಲೆಲ್ಲಿದ್ದ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕಲೆ ಹಾಕಿದ್ರು. ಆ ಸಂದರ್ಭದಲ್ಲಿ ಏನು ರೇಣುಕಾಸ್ವಾಮಿ ಕೊಲೆಗೂ ಮುಂಚಿತವಾಗಿ ದರ್ಶನ್ನು ಆ ಪಟ್ಟಣಗೆರೆ ಬಳಿ ಇರ್ತಕ್ಕಂಥ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಒಂದು ಪಾರ್ಟಿಯನ್ನು ಮಾಡಿದ್ದ. ಪಾರ್ಟಿಯಲ್ಲಿ ಚಿಕ್ಕಣ್ಣ ಸೇರಿದಂತೆ ಹಲವಾರು ಸೆಲೆಬ್ರಿಟಿಗಳು ಸ್ನೇಹಿತರು ಇದ್ರು ಅಂತಕ್ಕಂಥ ಒಂದು ಮಾಹಿತಿ ಸಿಕ್ಕಿತ್ತು. ಸಾಮಾನ್ಯವಾಗಿ ಇಲ್ಲಿ ಚಿಕ್ಕಣ್ಣ ಯಾವಾಗಲೂ ದರ್ಶನ್ ಜೊತೆಲೇ ಇರ್ತಾ ಇದ್ರು, ಹಾಗಾಗಿ ಅವತ್ತು ಸಹ ಜೊತೆಲೇ ಇದ್ರು. ಆದರೆ ರೇಣುಕಾಸ್ವಾಮಿ ಕೊಲೆ ನಡೆದಂಥ ಸಂದರ್ಭದಲ್ಲಿ ಆತನ ಬಳಿ ದರ್ಶನ್ ಅಥವಾ ಅವರ ಸ್ನೇಹಿತರು ಯಾರಾದರೂ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡ್ಕೊಂಡು ಬರ್ತಾ ಇರೋದಿರ್ಬೋದು, ಅಥವಾ ಆತನ ಕೊಲೆ ನಡೆದಿರ್ತಕ್ಕಂಥ ವಿಚಾರ ಏನಾದರೂ ಗೊತ್ತಿದೆ ಅನ್ನೋದ್ರ ಬಗ್ಗೆ ಈ ಹಿಂದೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ನಡೆದಂಥ ವಿಚಾರಣಾ ಸಂದರ್ಭದಲ್ಲಿ ನೋಟಿಸನ್ನು ಕೊಟ್ಟು ಚಿಕ್ಕಣ್ಣ ಅವರಿಂದ ಹೇಳಿಕೆಗಳನ್ನು ಸಹ ಪಡೆಯಲಾಗಿತ್ತು. ಜೊತೆಗೆ ಪಟ್ಟಣಗೆರೆಯ ಶೆಡ್ ಬಳಿ ಸಹ ಅವರನ್ನು ಕರ್ಕೊಂಡೋಗಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಸಹ ಮುಗಿಸಲಾಗಿತ್ತು. ಆ ಸಂದರ್ಭದಲ್ಲಿ ಕೊಟ್ಟಂಥ ಹೇಳಿಕೆ ಸಾಕ್ಷಿಯಾಗಿ ಈಗ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ವಿಚಾರಣಾ ಸಂದರ್ಭದಲ್ಲಿ ಏನಾದರೂ ಈ ಒಂದು ಹೇಳಿಕೆಗಳನ್ನು ಕೊಡೋದ್ರ ಜೊತೆಗೆ ಕೆಲವೊಂದು ಉಲ್ಟಾ ಹೊಡೆದು ಹೇಳಿಕೆಗಳನ್ನು ಕೊಡುವಂಥ ಸಾಧ್ಯತೆಗಳು ಇದೆ ಅಂತಕ್ಕಂಥ ಒಂದು ಡೌಟ್ ಪೊಲೀಸರಿಗೆ ಬರೀತು. ಹೀಗಾಗಿ ಚಿಕ್ಕಣ್ಣ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ 164 ಅಡಿಯಲ್ಲಿ ಹೇಳಿಕೆಗಳನ್ನು ಪಡೆದುಕೊಂಡಿದ್ದಾರೆ. ಈ ಹೇಳಿಕೆ ಪಡೆದುಕೊಂಡಂಥ ಸಂದರ್ಭದಲ್ಲಿ ದರ್ಶನ್ ಇಷ್ಟೊತ್ತವರೆಗೂ ಪಟ್ಟಣಗೆರೆ ಶೆಡ್ಡಲ್ಲಿದ್ದ, ಚಿಕ್ಕಣ್ಣ ಅವರ ಜೊತೆ ಇದ್ರು. ಜೊತೆಗೆ ದರ್ಶನ್ ಪಟ್ಟಣಗೆರೆ ಶೆಡ್ಗೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟಿಂದ ಇಷ್ಟೊತ್ತಿಗೆ ಹೋದ್ರು. ನಂತರದಾದಂಥ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಇತ್ತ ಅನ್ನೋದು ಎಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಹಿಂದೆ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟು, ಇವತ್ತು ಏನು ನ್ಯಾಯಾಧೀಶರ ಮುಂದೆ ಕೊಟ್ಟಂಥ ಸ್ಟೇಟ್ಮೆಂಟು ಏನು ಯಾವ ರೀತಿ ವ್ಯತ್ಯಾಸ ಇದೆಯಾ ಅನ್ನೋದ್ರ ಬಗ್ಗೆ ದಾಖಲು ಮಾಡ್ಕೊಂಡಿದ್ದಾರೆ. ಆದರೆ ಇವತ್ತಿಗೂ ಏನು 164 ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಕೊಟ್ಟಂಥ ಹೇಳಿಕೆಗಳು ಮುಂದಿನ ದಿನಗಳಲ್ಲಿ ಅದೇ ಫೈನಲ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಇವತ್ತು ಏನು ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಟ್ಟಿರ್ತಾರೆ, ಆ ಹೇಳಿಕೆಗಳನ್ನೇ ಅಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಆ ಒಂದು ಯಾವುದೇ ರೀತಿಯಾದಂಥ ಸ್ಟೇಟ್ಮೆಂಟನ್ನು ಕೊಡೋದಿರ್ಬೋದು, ಸಾಕ್ಷಿಯನ್ನು ನುಡಿಯೋದು ಉಲ್ಟಾ ಹೊಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ರೀತಿಯಾಗಿ ಈ ಒಂದು 164 ಸ್ಟೇಟ್ಮೆಂಟನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ಅವತ್ತಿನ ದಿನ ಅಂದರೆ ಜೂನ್ 8 ಮತ್ತು 9ನೇ ತಾರೀಕು ಏನೆಲ್ಲ ನಡೆಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಆ ಮಾಹಿತಿಗಳನ್ನು ದಾಖಲು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸೋದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ವಸುದೇವ್. ರೈಟ್ ಮಂಜುನಾಥ್, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.